ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಕಲಬುರಗಿ ಜಿಲ್ಲೆ ಕಲಬುರಗಿ ತಾಲೂಕಿನ ನಂದಿಕೂರು ಗ್ರಾಮದ ಡಾಕ್ಟರ್ BR ಅಂಬೇಡ್ಕರ್ ಸಮುದಾಯ ಭವನದಲ್ಲಿ ಸಂವಿಧಾನ ಶಿಲ್ಪಿ, ಭಾರತ ರತ್ನ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರ ಪ್ರತಿಮೆ ಅನಾವರಣ ಸಮಾರಂಭವು ಅದ್ಧೂರಿಯಾಗಿ ಜರುಗಿತು. ಸಂವಿಧಾನ ಶಿಲ್ಪಿ, ಭಾರತ ರತ್ನ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರ ಪ್ರತಿಮೆ ಅನಾವರಣ ಸಮಾರಂಭವು ರವಿವಾರ ದಿನಾಂಕ 30 ನವೆಂಬರ್ 2025ರಂದು ಬೆಳಗ್ಗೆ 11 ಗಂಟೆಗೆ ಕಲಬುರಗಿ ತಾಲೂಕಿನ ನಂದಿಕೂರು ಗ್ರಾಮದ ಡಾಕ್ಟರ್ BR ಅಂಬೇಡ್ಕರ್ ಸಮುದಾಯ ಭವನದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ತರುಣ ಸಂಘ ನಂದಿಕೂರ್ ವತಿಯಿಂದ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಅಣದೂರ್ ಬುದ್ಧ ವಿಹಾರದ ಪೂಜ್ಯ ಭಂತೆ ವರಜ್ಯೋತಿ ವಹಿಸಿದ್ದರು. ಉದ್ಘಾಟಕರಾಗಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್, ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ಹಾಗೂ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಎಂ ಖರ್ಗೆ ಆಗಮಿಸಿದ್ದರು. ನೀಲಿ ಮತ್ತು ಪಂಚಶೀಲ ಧ್ವಜಾರೋಹಣ ನೆರವೇರಿಸಲು ಕಲಬುರಗಿಯ ಸಂಸದರಾದ ರಾಧಾಕೃಷ್ಣ ದೊಡ್ಡಮನಿ ಆಗಮಿಸಿದ್ದರು. ಅಧ್ಯಕ್ಷತೆಯನ್ನು ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಮಪ್ರಭು ಪಾಟೀಲ್ ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ವೈದ್ಯಕೀಯ ಶಿಕ್ಷಣ ಸಚಿವರಾದ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್, KKRDB ಅಧ್ಯಕ್ಷರು ಹಾಗೂ ಜೇವರ್ಗಿ ಮತಕ್ಷೇತ್ರದ ಶಾಸಕರಾದ ಡಾಕ್ಟರ್ ಅಜಯ್ ಧರಮ್ ಸಿಂಗ್, ಕಲಬುರಗಿ ಉತ್ತರ ಮತಕ್ಷೇತ್ರದ ಶಾಸಕಿ ಖನೀಸ್ ಫಾತಿಮಾ, ವಿಧಾನ ಪರಿಷತ್ತಿನ ಸದಸ್ಯರಾದ ಜಗದೇವ್ ಗುತ್ತೇದಾರ್, ತಿಪ್ಪಣ್ಣಪ್ಪ ಕಮಕ್ನೂರ್, ಚಂದ್ರಶೇಖರ್ ಪಾಟೀಲ್, KKRTC ಕಲಬುರಗಿಯ ಅಧ್ಯಕ್ಷರಾದ ಅರುಣ್ ಕುಮಾರ್ ಎಂ.ವಾಯ್ ಪಾಟೀಲ್, ಕಲಬುರಗಿಯ ಕಾಂಗ್ರೆಸ್ ಮುಖಂಡರಾದ ನೀಲಕಂಠರಾವ್ ಮುಲ್ಗೆ, ಜೆಸ್ಕಾಂ ಕಲಬುರಗಿಯ ಅಧ್ಯಕ್ಷರಾದ ಪ್ರವೀಣ್ ಪಾಟೀಲ್ ಹರ್ವಾಳ್, ಕಲಬುರಗಿ ನಗರ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಮಜರ್ ಆಲಂ ಖಾನ್, ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಆಡಳಿತ ಮಂಡಳಿಯ ಸದಸ್ಯರಾದ ಡಾಕ್ಟರ್ ಕಿರಣ್ ದೇಶ್ಮುಖ್, ಕಲಬುರಗಿಯ ತಹಶೀಲ್ದಾರರಾದ ಆನಂದ್ ಶೀಲ್, ಸಬರ್ಬನ್ ಉಪವಿಭಾಗ ಕಲಬುರಗಿಯ ಸಹಾಯಕ ಪೊಲೀಸ್ ಆಯುಕ್ತರಾದ ಬಸವೇಶ್ವರ್, ಫರ್ಹತಾಬಾದ್ ಪೊಲೀಸ್ ಠಾಣೆಯ CPI ಹುಸೇನ್ ಬಾಷಾ, ಕಲಬುರಗಿಯ ಕಾಂಗ್ರೆಸ್ ಮುಖಂಡರಾದ ಲಿಂಗರಾಜ್ ಕಣ್ಣಿ, ನಂದಿಕೂರು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಚಂದ್ರಕಾಂತ್ ಕೆ ಪೂಜಾರಿ, ನಂದಿಕೂರು ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾದ ಲಕ್ಷ್ಮೀ ಕುಪೇಂದ್ರ ವರ್ಮಾ, ನಂದಿಕೂರ್ನ ಹಿರಿಯ ಮುಖಂಡರಾದ ಶ್ಯಾಮರಾವ್ ಜಿ ಪೊಲೀಸ್ ಪಾಟೀಲ್ ಆಗಮಿಸಿದ್ದರು. ಮುಖ್ಯ ಭಾಷಣಕಾರರಾಗಿ ಕರ್ನಾಟಕ ರಾಜ್ಯ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯ ವಿಜಯಪುರದ ಡೀನ್ ಹಾಗೂ ಪ್ರಾಧ್ಯಾಪಕರಾದ ಡಾಕ್ಟರ್ ಹೂವಣ್ಣ S ಅಕ್ಪಾಲ್, ಪೂಜ್ಯ ದೊಡ್ಡಪಾಪ ತಾಂತ್ರಿಕ ಮಹಾವಿದ್ಯಾಲಯ ಕಲಬುರಗಿಯ ಪ್ರಾಧ್ಯಾಪಕರಾದ ಪ್ರೊಫೆಸರ್ ಸಂಜಯ್ ಮಾಕಲ್ ಹಾಗೂ ಸರಕಾರಿ ಪದವಿ ಮಹಾವಿದ್ಯಾಲಯ ಯಾದಗಿರಿಯ ಪ್ರಾಧ್ಯಾಪಕರಾದ ಜಯದೇವಿ ಗಾಯಕ್ವಾಡ್ ಆಗಮಿಸಿದ್ದರು. ಅತಿಥಿಗಳಾಗಿ ದಲಿತ ಸಂಘರ್ಷ ಸಮಿತಿಯ ಸಂಚಾಲಕರಾದ ಬಸಣ್ಣ ಸಿಂಗೆ, ಅರ್ಜುನ್ ಭದ್ರೆ, ಮರೆಪ್ಪ ಹಳ್ಳಿ, ಮಲ್ಲಪ್ಪ ಹೊಸಮನಿ, ದಿಗಂಬರ ಬೆಳಮಗಿ, ಗುಂಡಪ್ಪ ಲಂಡನ್ಕರ್, ದೇವೇಂದ್ರ ಸಿನ್ನೂರ್, ಗಣೇಶ್ ಒಳಕೇರಿ, ಮಾಜಿ ಮಹಾಪೌರರಾದ ವಿಶಾಲ್ ದರ್ಗಿ, ದಲಿತ ಮುಖಂಡರಾದ SS ತಾವಡೆ, ವಿಶಾಲ್ ನವರಂಗ್, ಪವನ್ ಕುಮಾರ್ B ಒಳಕೇರಿ, ಕಾಂಗ್ರೆಸ್ ಮುಖಂಡರಾದ ರಾಜೀವ್ ಜಾನೆ, ದಲಿತ ಮುಖಂಡರಾದ ಪ್ರಕಾಶ್ ಔರಾದ್ಕರ್, ಕಾಂಗ್ರೆಸ್ ಮುಖಂಡರಾದ ಅಶೋಕ್ ವೀರ್ನಾಯಕ್, ದಲಿತ ಮುಖಂಡರಾದ ಅವಿನಾಶ್ ಗಾಯಕ್ವಾಡ್, ಶ್ರೀನಿವಾಸ್ ಲಾಖೆ, ದಿನೇಶ್ ದೊಡ್ಡಮನಿ, ರಾಜು ಸಂಕಾ, ವಾಸು ವಂಟಿ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಸಂತೋಷ್ ಪಾಟೀಲ್ ದಣ್ಣೂರ್, ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರಾದ ರೇಣುಕಾ ಸಿಂಗೆ, ಕಲಬುರಗಿಯ ಕಾಂಗ್ರೆಸ್ ಮುಖಂಡರಾದ ರಾಜ್ಕುಮಾರ್ ಕಪನೂರ್, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಶಾಂತಪ್ಪ ಕೂಡ್ಲಗಿ, ಸಿದ್ದರಾಮ್ ಪ್ಯಾಟಿ, ಅಫ್ಜಲ್ಪುರದ ಕಾಂಗ್ರೆಸ್ ಮುಖಂಡರಾದ ಸಿದ್ದು ಸಿರಸಗಿ, ದಲಿತ ಮುಖಂಡರಾದ ಸೂರ್ಯಕಾಂತ್ ನಿಂಬಾಳ್ಕರ್, ದಲಿತ ಸೇನೆಯ ರಾಜ್ಯಾಧ್ಯಕ್ಷರಾದ ಹನುಮಂತ್ ಯಳಸಂಗಿ, ದಲಿತ ಮುಖಂಡರಾದ ಸಂತೋಷ್ ಮೇಲ್ಮನಿ, ನ್ಯಾಯವಾದಿಗಳು ಹಾಗೂ ದಲಿತ ಮುಖಂಡರಾದ ನಾಗೇಂದ್ರ ಕೆ ಜವಳಿ, ದಲಿತ ಮುಖಂಡರಾದ ಹನುಮಂತ್ ಇಟಗಿ, ಡಾಕ್ಟರ್ ಅನಿಲ್ ಟೇಂಗಳಿ, ಅಶ್ವಿನ್ ಸಂಕಾ, ಜಿಲ್ಲಾ ಪಂಚಾಯತ್ ಕಲಬುರಗಿಯ ಉಪ ಕಾರ್ಯದರ್ಶಿ ಲಕ್ಷ್ಮಣ್ ಶೃಂಗೇರಿ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ರಾಜೇಂದ್ರ ಕರೇಕಲ್, ಕಲಬುರಗಿ ತಾಲೂಕಾ ಪಂಚಾಯತ್ನ ಮಾಜಿ ಅಧ್ಯಕ್ಷರಾದ ನಾಗಣ್ಣ ಶೇರಿಕಾರ್, ಸಂಗಮೇಶ್ ನಾಗನಹಳ್ಳಿ, ಕಲಬುರಗಿ ತಾಲೂಕಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಸೈಯದ್ ಪಟೇಲ್, ಅಫ್ಜಲ್ಪುರ್ ತಾಲೂಕಾ ಪಂಚಾಯತ್ನ ಸಹಾಯಕ ನಿರ್ದೇಶಕರಾದ ಶಿವಶಂಕರಯ್ಯ ಸ್ವಾಮಿ, ನಂದಿಕೂರ್ನ PDO ಸಂದೀಪ್ ಗುತ್ತೇದಾರ್, ಖಣದಾಳ್ PDO ರಾಮಚಂದ್ರ ಮಸರ್ಕಲ್, ಸಣ್ಣೂರ್ PDO ಪ್ರಭುದೇವ್ ರೆಡ್ಡಿ, ನಂದಿಕೂರು ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷರಾದ ಮಲ್ಲನಗೌಡ ಪೊಲೀಸ್ ಪಾಟೀಲ್, ಕಲಬುರಗಿಯ ದಲಿತ ಮುಖಂಡರಾದ ಬಾಬು ಒಂಟಿ, ಪ್ರಕಾಶ್ ಮೂಲಭಾರತಿ, ಸುರೇಶ್ ಹಾದಿಮನಿ, ನಂದಿಕೂರ್ ಶಿಕ್ಷಕರಾದ ಶರಣಗೌಡ ಎಲ್ ಮಾಲಿ ಪಾಟೀಲ್, ನಂದಿಕೂರ್ನ ಕುರುಬ ಸಮಾಜದ ಮುಖಂಡರಾದ ಮಹದೇವಪ್ಪ ನಾಯ್ಕೋಡಿ, ಕೆಪಿಸಿಸಿ ಹಿಂದುಳಿದ ವರ್ಗ ನಂದಿಕೂರ್ ಕಾರ್ಯದರ್ಶಿ ಲಕ್ಷ್ಮಣ್ ಪೂಜಾರಿ, ನಂದಿಕೂರ್ ಈಡಿಗ ಸಮಾಜದ ಮುಖಂಡರಾದ ಶೇಖಯ್ಯ ಗುತ್ತೇದಾರ್, ಚಂದ್ರಯ್ಯ ಗುತ್ತೇದಾರ್, ದಸ್ತಯ್ಯ ಗುತ್ತೇದಾರ್, ಭೋವಿ ಸಮಾಜದ ಮುಖಂಡರಾದ ಶ್ರೀಮಂತಾರ್ ನಡೂರ್ ನಂದಿಕೂರ್, ನಂದಿಕೂರ್ ಗ್ರಾಮ ಪಂಚಾಯತ್ ಮಾಜಿ ಸದಸ್ಯರಾದ ಅಂಬಾರಾಯ್ ಕೆ ಗುತ್ತೇದಾರ್, ನಂದಿಕೂರ್ನ
ಬಂಜಾರಾ ಸಮಾಜದ ಮುಖಂಡರಾದ ಅಶೋಕ್ ಆರ್ ಜಾಧವ್, ವಿಜಯಕುಮಾರ್ ಎಂ ಪವಾರ್, ನಂದಿಕೂರ್ನ ಡೋರ ಸಮಾಜದ ಮುಖಂಡರಾದ ಸಿದ್ದು ಹೊಟ್ಕಲ್, ನಂದಿಕೂರ್ನ ಮರಾಠ ಸಮಾಜದ ಮುಖಂಡರಾದ ಬಾಬುರಾವ್ ಧೊತ್ತರಗಾಂವ್, ವೀರೇಶ್ ಪಡೋಳ್ಕರ್, ನಂದಿಕೂರ್ ಕಾಂಗ್ರೆಸ್ ಮುಖಂಡರಾದ ಶರಣಬಸಪ್ಪ ಗುಡ್ಡಪ್ಪಗೋಳ್, ನಂದಿಕೂರ್ ಮುಸ್ಲಿಂ ಸಮಾಜದ ಮುಖಂಡರಾದ ಅಬ್ಬಾಸ್ ಅಲಿ ದಂಗಾಪುರ್, ಲಾಲ್ ಅಹಮದ್ ಎಂ ಶೇಖ್, ನಂದಿಕೂರ್ ಮಾದಿಗ ಸಮಾಜದ ಮುಖಂಡರಾದ ಶರಣಬಸಪ್ಪ ಆರ್ ಮಾಂಗ್, ಹುಸನಪ್ಪ ಗೋಟೂರ್ ಆಗಮಿಸಿದ್ದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರಾದ ಶ್ವೇತಾ ದಿನೇಶ್ ದೊಡ್ಡಮನಿ, ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರು ಕೋಟ್ನೂರು ಡಿ ಶಿವಪುತ್ರಪ್ಪ ಮಾಲಿ ಪಾಟೀಲ್, ಮಾಜಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು ಹಾಗೂ ಹಾಲಿ ಸದಸ್ಯರು ಉದನೂರ್, ಚಂದ್ರಕಲಾ ಎಸ್ ಕಣ್ಣಿ, ಗ್ರಾಮ ಪಂಚಾಯತ್ ಸದಸ್ಯರು ನಂದಿಕೂರ್, ಶಾಂತಾಬಾಯಿ ಎ ಪಡೋಳ್ಕರ್, ಶ್ರೀಕಾಂತ್ ಶಿವರಾಯ್ ಉಳ್ಳಿ, ಶಿವಲೀಲಾ ರಾಚಯ್ಯ ಸ್ವಾಮಿ, ಶಶಿಕಲಾ ಶರಣಪ್ಪ, ವಿಜಯಕುಮಾರ್ ತುಕಾರಾಮ್, ಮಲ್ಲಪ್ಪ ಶಿವರಾಯ್ ಕಣ್ಣಿ, ರಾಜುಬಾಯಿ ದೇವೇಂದ್ರಪ್ಪ, ನಾಗನಹಳ್ಳಿ ಗ್ರಾಮ ಪಂಚಾಯತ್ ಸದಸ್ಯರಾದ ಭೀಮಾಶಂಕರ್ ಎಂ ನಾಗನಹಳ್ಳಿ, ಕಸ್ತೂರಿಬಾಯಿ ಎನ್ ಕರೇಕಲ್, ಭಾರತಿಬಾಯಿ ಶಿವಶರಣಪ್ಪ, ಕೋಟ್ನೂರುಡಿ ಗ್ರಾಮ ಪಂಚಾಯತ್ ಸದಸ್ಯರಾದ ಶ್ರೀನಿವಾಸ್ ಎನ್ ದೊಡ್ಡಮನಿ, ಗೋರಿಜ್ ಬೇಗಂ ಸಲೀಂ ಸಾಬ್, ಶಿವರಾಜ್ ಎಸ್ ಬಿರಾದಾರ್, ಲಕ್ಕಪ್ಪ ಪೂಜಾರಿ, ಚಂದ್ರಕಾಂತ್ ಸಿರಸಗಿ, ಮಾಲಾಶ್ರೀ ಮಾಣಿಕ್, ಶರಣಬಸಪ್ಪ ಆರ್ ಬಿರಾದಾರ್, ಶ್ರುತಿ ಶರಣಪ್ಪ, ಸೀತನೂರ್ ಗ್ರಾಮ ಪಂಚಾಯತ್ ಸದಸ್ಯರಾದ ಪವನ್ ಕುಮಾರ್ ಬಿ ಒಳಕೇರಿ, ಮೊಹಮ್ಮದ್ ಸಾಬ್ ಸೀತನೂರ್, ಜರೀನಾಬಿ ನಬಿ ಪಟೇಲ್, ಅಬೂಬ್ಕರ್ ನದೀಂ ಸಾಬ್, ಉದನೂರ್ ಗ್ರಾಮ ಪಂಚಾಯತ್ ಸದಸ್ಯರಾದ ವಿಠಲ್ ಚೌಹಾಣ್, ಸುಭಾಷ್ ಚಂದ್ರ ಮುಲ್ಗೆ, ಸಾವಿತ್ರಿಬಾಯಿ ಡಿ ಬಿರಾದಾರ್, ರಿಹಾನಾ ಬೇಗಂ ಹಜರತ್ ಹಾಗೂ ಕಮಲಾಬಾಯಿ ವಿ ಕೊರಳ್ಳಿ ಆಗಮಿಸಿದ್ದರು. ದಿನೇಶ್ ದೊಡ್ಡಮನಿ ಪ್ರಾಸ್ತಾವಿಕ ನುಡಿಗಳನ್ನಾಡಿದರು. ಜೈ ಭೀಮ್ ಹೊಸಮನಿ ಸ್ವಾಗತಿಸಿದರು. ಗುಂಡಪ್ಪ ರೋಷನ್ ವಂದನಾರ್ಪಣೆ ಮಾಡಿದರು. ಸಿದ್ಧಾರ್ಥ್ ಚಿಮ್ಮ ಇದಲಾಯಿ ಕ್ರಾಂತಿ ಗೀತೆಗಳನ್ನು ಹಾಡಿದರು. ಈ ಸಂದರ್ಭದಲ್ಲಿ ಗ್ರಾಮದ ಮುಖಂಡರಾದ ಗುಂಡಪ್ಪ ಹೆಚ್ ದೊಡಮನಿ, ದೇವೇಂದ್ರಪ್ಪ ಹೆಚ್ ಕಟ್ಟಿಮನಿ, ರುಕ್ಕಪ್ಪ ಎಂ ನಂದಿ, ನಂದಿಕೂರ್ನ ನಿವೃತ್ತ ಯೋಧರಾದ ಶ್ರೀಮಂತ್ ಕೈಲಾಸಪತಿ, ಕೇಂದ್ರ ಕಾರಾಗೃಹ ನಂದಿಕೂರಿನ ನಿವೃತ್ತ ನೌಕರರಾದ ಲಿಂಗಪ್ಪ ಜಾನಕರ್, ಶಿವಶಂಕರ್ ದಿಗ್ಗಾಂವ್ಕರ್, ಸೂರ್ಯಕಾಂತ್ ಕಣ್ಣಿ ಹಾಗೂ ಮಾಪಣ್ಣ ನಂದಿ ಸೇರಿದಂತೆ ಪುತ್ಥಳಿ ಅನಾವರಣ ಸಮಿತಿಯ ಸದಸ್ಯರಾದ ಉಮೇಶ್ ಕೆ ಕಟ್ಟಿಮನಿ, ವಿಲಾಸ್ ಎಸ್ ರೋಷನ್, ಲೋಹಿತ್ ಜಾನ್ಕರ್, ಸಾಗರ್ ಹೊಸಮನಿ, ಮರ್ಯಪ್ಪ ದೊಡ್ಡಮನಿ, ವಸಂತ ದೊಡ್ಡಮನಿ, ಮಲ್ಲಿಕಾರ್ಜುನ್ ಸಿ ಕಟ್ಟಿಮನಿ, ಶರಣಪ್ಪ ನಂದಿ, ರಾಹುಲ್ ನಂದಿ, ವಿಜಯಕುಮಾರ್ ನಂದಿ, ಮಂಜುನಾಥ್ ಮುಂದಗಲ್, ಗೌತಮ್ ದೇವರಮನಿ, ರಾಹುಲ್ ಹೊಸಮನಿ, ಸಂಜಯ್ ಕುಮಾರ್ ಎಸ್ ಕಣ್ಣಿ, ಗೌತಮ್ ನಂದಿ, ಬಸವರಾಜ್ ಚಿಂಚನ್ಸೂರ್, ವೀರೇಶ್ ದಿಗಾಂವ್ಕರ್, ಉತ್ತಮ್ ನಂದಿ, ಮಹೇಶ್ ದೊಡ್ಡಮನಿ, ಸುನಿಲ್ ನಂದಿಮನಿ ಸೇರಿದಂತೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ತರುಣ ಸಂಘ ನಂದಿಕೂರಿನ ಇತರೆ ಅನೇಕ ಜನ ಸದಸ್ಯರು ಉಪಸ್ಥಿತರಿದ್ದರು. ಮುಖ್ಯವಾಗಿ ಚಂದ್ರಕಲಾ ಸೂರ್ಯಕಾಂತ್ ಕಣ್ಣಿ ಅವರು ಆಶಯ ಏನು ವ್ಯಕ್ತಪಡಿಸಿದ್ರು, ಮೊದಲನೇದಾಗಿ ನಾವು ಮೊದಲನೇ ಬಾರಿಗೆ ಈ ಗ್ರಾಮ ಪಂಚಾಯತ್ ಸದಸ್ಯರಾಗಿ ಆಯ್ಕೆ ಆಗಿದ್ದೀವಿ. ನೀವು ಯಾವ ರೀತಿ ಡೆವಲಪ್ಮೆಂಟ್ ಮಾಡ್ತೀರಿ, ಅಭಿವೃದ್ಧಿ ಮಾಡ್ತೀರಿ ನಮ್ಗೆ ಗೊತ್ತಿಲ್ಲ. ಆದರೆ ನಮ್ದು ಒಂದೇ ಒಂದು ಆಸೆ, ಇಲ್ಲಿ ನಮ್ಮ ಊರಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ನಿರ್ಮಾಣ ಆಗಬೇಕು, ಅದು ನೀವು ಮಾಡಲಿಕ್ಕೆ ಕೊಡ್ಬೇಕಂತೇಳಿ ನಮಗೆ ಹೇಳಿದಾಗ ನಾವು ಮತ್ತು ನಮ್ಮ ಇನ್ನುಳಿದ ಸದಸ್ಯರು, ನಮ್ಮ ಶಾಂತಾಬಾಯಿ ಅಕ್ಕವರು ಅಂದರೆ ನಮ್ಮ ವೀರೇಶ್ ಪಡೋಳ್ಕರ್ ಮತ್ತು ನಮ್ಮ ಶ್ರೀಕಾಂತ್ ಉಳ್ಳಿ ಇವರೆಲ್ಲರ ಮುತುವರ್ಜಿ ವಹಿಸಿ ಸೂರ್ಯಕಾಂತ್ ಕಣ್ಣಿ ಇವರೆಲ್ಲರೂ ಕುಂತ್ಕೊಂಡು ಮಾತಾಡಿ ಇಲ್ಲಿ ಏನಾದರೂ ಮಾಡಿ ನಾವು ಪ್ರತಿಮೆ ನಿರ್ಮಾಣ ಮಾಡ್ಬೇಕಂತೇಳಿ ನಾವು ಒಂದು ಶಪಥವನ್ನು ಮಾಡಿದಾಗ ನಾವು ಖಂಡಿತವಾಗಿ ನಮ್ಮ ಅಧಿಕಾರ ಅವಧಿಯಲ್ಲಿ ಈ ಪ್ರತಿಮೆ ಅನಾವರಣ ಮಾಡ್ತಕ್ಕಂಥ ಕೆಲಸ ನಾವು ಮಾಡೋಣ ಅಂತೇಳಿ ಅವತ್ತೇ ನಿರ್ಧಾರ ಮಾಡಿದ್ವಿ. ಆ ನಿರ್ಧಾರ ಇವತ್ತು ನಿಜಕ್ಕೂ ನಮಗೆ ಆ ನಿರ್ಧಾರಕ್ಕೆ ಇವತ್ತು ನಮಗೆ ನೆಮ್ಮದಿಯನ್ನು ಸಿಗ್ತಕ್ಕಂಥ ಕೆಲಸ ಆಗಿದೆ. ನಾವು ಮೊದಲನೇ ಸಲ ಭಾಳಷ್ಟು ಸಲ ಇಲ್ಲಿ ಬಂದಾಗ ಗ್ರಾಮದಲ್ಲಿ ಎಲ್ಲ ಹಿರಿಯ ಮುಖಂಡರು ಎಲ್ಲರೂ ಸೇರಿ ಹೇಳಿದ್ರು, ಈ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಟ್ಟಿ ಆಗಬೇಕು, ಮೂರ್ತಿ ಸ್ಥಾಪನೆ ಆಗಿ ಇದರ ಉದ್ಘಾಟನೆ ಆಗ್ಬೇಕಂತ ಹೇಳಿ ನಾವು ಬಂದಾಗ ಹೇಳಿದ್ವು. ನಾವು ಮತ್ತು ನಮ್ಮ ಪಂಚಾಯಿತಿ ಚೇರ್ಮನ್ರು 5 ಲಕ್ಷ ರೂಪಾಯಿ ಇಬ್ಬರು ಸೇರಿ ಆ ಕಟ್ಟಿ ಕಟ್ಟಲಿಕ್ಕೆ ಕೊಟ್ಟಾಗ ಹೇಳಿದ್ರು, ಇದು ಭಾಳ ಶೀಘ್ರದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಉದ್ಘಾಟನೆ ಮಾಡಬೇಕಂತ. ಅದೇ ರೀತಿಯಿಂದ ಇವತ್ತು ನಾವು ಆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು. ಮತ್ತು ನಾವು ಬಂದ ತಕ್ಷಣ ಏನು ನಮ್ಮ ಕ್ವಾಟ್ನೂರು ಗ್ರಾಮದಲ್ಲಿ ಭಾಳ ದಿನದಿಂದ ನನಗುದಿಗೆ ಬಿದ್ದಿರ್ತಕ್ಕಂಥ ಕಾಂಪೌಂಡ್ ವಾಲ್, ಅದಕ್ಕೂ ಕೂಡ 50 ಲಕ್ಷ ಕೊಟ್ಟು ಕಾಂಪೌಂಡ್ ವಾಲ್ ಕಟ್ಟಿಸಿ ಅದನ್ನು ಕೂಡ ಏನಪ್ಪ ಅಂದ್ರೆ ನಾನು ಎಲ್ಲ ಕಡೆ ಕೂಡ ಬಂದ ತಕ್ಷಣ ಎಲ್ಲೆಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ಮತ್ತು ಸಮುದಾಯ ಭವನಿಗೆ ಕೊಡ್ತಕ್ಕಂಥದ್ದು ಕೂಡ ಇನ್ನೂ ಕೆಲವೇ ದಿನಗಳಲ್ಲಿ ಎಲ್ಲ ಗ್ರಾಮಗಳಲ್ಲಿ ಸಮುದಾಯ ಭವನ ನಿರ್ಮಾಣ ಮಾಡ್ತಕ್ಕಂಥ ಕೆಲಸವನ್ನು ಮಾಡಲಿಕ್ಕೆ ನಾವು ಸಿದ್ಧರಾಗಿದ್ದೇವೆ. ಇವತ್ತು ಭಾಳ ಸಂತೋಷದಿಂದ ನಾನು ಹೇಳ್ತಕ್ಕಂಥದ್ದು ಇಷ್ಟೇ, ಮನುಷ್ಯ ಹುಟ್ಟು ಮತ್ತು ಸಾವಿನ ಮಧ್ಯದಲ್ಲಿ ಯಾರು ತಮ್ಮ ಬದುಕಿನತ್ತ ಏನೇನು ಕೆಲಸ ಮಾಡಿರ್ತಾರೆ, ಏನು ಸಂದೇಶ ಕೊಟ್ಟಿರ್ತಾರೆ, ಆ ಸಂದೇಶದ ಫಲವಾಗಿ ಇವತ್ತು
ಭಾಳಷ್ಟು ಜನ ಹುಟ್ಟುತ್ತಾರೆ ಹೋಗ್ತಾರೆ. ಎಲ್ಲರದ್ದು ಏನಪ್ಪ ಅಂದ್ರೆ ಪುತ್ಥಳಿ ಮಾಡ್ಲಿಕ್ಕೆ ಆಗೋದಿಲ್ಲ. ಇಡೀ ಭಾರತ ದೇಶದ ಇತಿಹಾಸದಲ್ಲಿ, ವಿಶ್ವದ ಇತಿಹಾಸದಲ್ಲಿ, ಈ ದೇಶದ ವಿಶ್ವದ ಇತಿಹಾಸದಲ್ಲಿ ಯಾರಾದರೂ ಪುತ್ಥಳಿಗಳು, ಹೆಚ್ಚಿನ ಪುತ್ಥಳಿಗಳು ಸ್ಥಾಪಿತವಾಗಿದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾತ್ರ. ಇದು ಗಿನ್ನಿಸ್ ದಾಖಲೆಗೆ ಹೋಗ್ತಕ್ಕಂಥ ವಿಚಾರ. ಅದನ್ನೇ ಭಾರತ ದೇಶದಲ್ಲಿ ಯಾರಾದರೂ ಹೆಚ್ಚಿನ ವಿದ್ಯಾಭ್ಯಾಸವನ್ನ ಮಾಡಿರ್ತಕ್ಕಂಥ ವ್ಯಕ್ತಿ ಇದ್ರೆ ಅದು ಕೂಡ ಒಬ್ಬ ದಲಿತ ಕುಟುಂಬದಲ್ಲಿ ಹುಟ್ಟಿ ಆಗಿನ ಕಾಲದಲ್ಲಿ ಮನುಷ್ಯರನ್ನೇ ಮನುಷ್ಯರಂತೆ ಕಾಣದೇ ಇರ್ತಕ್ಕಂಥ ಸಮಾಜ, ಮನುಷ್ಯರನ್ನ ಕಟ್ಟ ಕಡೆ ದನಗಳಿಗಿಂತ ಪಶುಗಳಿಗಿಂತ ಕೀಳಾಗಿ ನೋಡ್ತಕ್ಕಂಥ ಸಮಾಜ. ಅಂತ ಸಂದರ್ಭದಲ್ಲಿ ಎಲ್ಲ ಕಷ್ಟ ನಷ್ಟ ನೋವನ್ನ ನಲಿವನ್ನ ತಿಂದು ಅದರಲ್ಲಿ ವಿದ್ಯಾವಂತನಾಗಿ ಇಡೀ ವಿಶ್ವದಲ್ಲಿ ಭಾರತ ದೇಶದ ಇತಿಹಾಸದಲ್ಲಿ ಯಾರಾದರೂ ಹೆಚ್ಚಿನ ವಿದ್ಯಾಭ್ಯಾಸವನ್ನು ಮಾಡಿದವರು ಯಾರಾದರೂ ಇದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಸವಿಸ್ತರವಾಗಿ ಅವ್ರು ಹೇಳ್ತಾರೆ. ಹಾಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಹೇಳಿದ್ರೆ ಒಂದು ದಿನಾನೂ ಕೂಡ ಸಾಲಲ್ಲ. ಅಷ್ಟು ಅವರ ಒಂದು ಸಾಧನೆ, ಅವರ ಒಂದು ತತ್ವ ಆದರ್ಶ ನಾವೆಲ್ಲರೂ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಮುಂದಿನ ದಿನಗಳಲ್ಲಿ ಒಳ್ಳೆಯ ದಾರಿಯಲ್ಲಿ ನಾವೆಲ್ಲರೂ ಸಾಗಬೇಕು. ಹಾಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ಅನಾವರಣ ಮಾಡಿ ನಾವು ಇಲ್ಲಿಗೆ ಇವತ್ತಿನ ಮಟ್ಟಕ್ಕೆ ನೆನಪಾಗಬಾರ್ದು. ಅವರ ತತ್ವ ಆದರ್ಶ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಒಂದು ತಮ್ಮ ಮಕ್ಕಳಿಗೆ ಒಂದು ಒಳ್ಳೆಯ ಶಿಕ್ಷಣ ಹಾಗೂ ಸಂಸ್ಕಾರ ತಮ್ಮ ಮಕ್ಕಳಿಗೆ ಕೊಡಬೇಕು. ತಮ್ಮ ಮಕ್ಕಳಿಗೆ ಒಳ್ಳೆಯ ಒಂದು ಶಿಕ್ಷಣ ತಾವು ಕೊಟ್ಟರೆ ಮಾತ್ರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸು ನನಸಾಗುತ್ತೆ. ನಾವು ಬರೇ ಒಂದು ಮೂರ್ತಿ ಅನಾವರಣ ಮಾಡಿ ಒಂದು ನಾವು ಹೆಚ್ಚಿನ ಜನ ಸೇರಿಸಿ ಒಂದು ಒಳ್ಳೆ ಕಾರ್ಯಕ್ರಮ ಮಾಡಿದ್ರೆ ಒಂದು ಸಾರ್ಥಕ ಆಗ್ತದೆ. ಅದಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಆದರ್ಶ ನಮ್ಮ ಜೀವನದಲ್ಲಿ ಅಳಿಸ್ಕೊಂಡು ಮಕ್ಕಳಿಗೆ ಒಂದು ಒಳ್ಳೆಯ ಶಿಕ್ಷಣ, ಒಳ್ಳೆಯ ಒಂದು IAS, IPS, ಡಾಕ್ಟರ್, ಇಂಜಿನಿಯರು, ಒಳ್ಳೆ ರಾಜಕಾರಣಿ ಆಗಬೇಕಾದ್ರೂ ಶಿಕ್ಷಣ ಭಾಳ ಮುಖ್ಯ. ಒಳ್ಳೆ ಬಿಸ್ನೆಸ್ ಮ್ಯಾನ್ ಆಗಬೇಕಾದ್ರೂ ಶಿಕ್ಷಣ ಭಾಳ ಮುಖ್ಯ. ಅದಕ್ಕಾಗಿ ಮಕ್ಕಳಿಗೆ ಒಂದು ಒಳ್ಳೆ ಶಿಕ್ಷಣ ತಾವು ಕೊಡಬೇಕು. ಆ ಮಕ್ಕಳಿಗೆ ಶಿಕ್ಷಣ ಕೊಟ್ಟರೆ ನಾಡಿನ ದಿನ ತಮ್ಮ ಮಕ್ಕಳು ದೇಶದ ಚಿಕ್ಕಾಣಿ ಹಿಡಿಯುವಂಥ ತಮ್ಮ ಮಕ್ಕಳು ಆಗ್ತಾರೆ. ಡಿಸೆಂಬರ್ 1ರಿಂದ 7ರವರೆಗೆ ಕಲಬುರಗಿ ನಗರದ ಜಗತ್ ಬಡಾವಣೆಯ ಮೇಲಿನಕೇರಿಯಲ್ಲಿ ಇರುವ ಶ್ರೀ ಮೈಲಾರಲಿಂಗೇಶ್ವರ ದೇವಸ್ಥಾನದಲ್ಲಿ ಜಲಾಭಿಷೇಕ ಮಹೋತ್ಸವ 2025ರ ಅಂಗವಾಗಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಶ್ರೀ ಮೈಲಾರಲಿಂಗೇಶ್ವರ ಜಲಾಭಿಷೇಕ ಮಹೋತ್ಸವ 2025 ಕಾರ್ಯಕ್ರಮವು ಸೋಮವಾರ ದಿನಾಂಕ 1ನೇ ಡಿಸೆಂಬರ್ 2025ರಿಂದ ರವಿವಾರ ದಿನಾಂಕ 7ನೇ ಡಿಸೆಂಬರ್ 2025ರವರೆಗೆ ಶ್ರೀ ಮೈಲಾರಲಿಂಗೇಶ್ವರ ಸೇವಾ ಸಮಾಜದ ವತಿಯಿಂದ ಜಗತ್ ಮೇಲಿನಕೇರಿ ಕಲಬುರಗಿಯಲ್ಲಿ ಇರುವ ಶ್ರೀ ಮೈಲಾರಲಿಂಗೇಶ್ವರ ದೇವಸ್ಥಾನದಲ್ಲಿ ಜರುಗಲಿದೆ ಎಂದು ಪತ್ರಿಕಾಗೋಷ್ಠಿಯ ಮೂಲಕ ಇಂದು ಮಾಹಿತಿ ನೀಡಲಾಯಿತು. ರವಿವಾರ ದಿನಾಂಕ 7ನೇ ಡಿಸೆಂಬರ್ 2025ರಂದು ಪ್ರತಿ ವರ್ಷದಂತೆ ಶ್ರೀ ಮೈಲಾರಲಿಂಗೇಶ್ವರ ಜಲಾಭಿಷೇಕ ಮಹೋತ್ಸವ ಬೆಳಿಗ್ಗೆ 10 ಗಂಟೆಗೆ ಶ್ರೀ ಮೈಲಾರಲಿಂಗೇಶ್ವರ ದೇವಸ್ಥಾನದಿಂದ ಜಲಪೂಜೆಗೆ ಸಕಲ ವಾದ್ಯ ವೈಭವಗಳೊಂದಿಗೆ ವಿಶೇಷವಾಗಿ ಶ್ರೀ ಬೀರಲಿಂಗೇಶ್ವರ ಡೊಳ್ಳಿನ ಮೇಳ ಚನ್ನವೀರನಗರ ಕಲಬುರಗಿ ಹಾಗೂ ಶ್ರೀ ಬೀರಲಿಂಗೇಶ್ವರ ಡೊಳ್ಳಿನ ಮೇಳ ಶರಣ ಸಿರಸಗಿ ಹಾಗೂ ಜಾನಪದ ಕಲಾ ತಂಡಗಳ ಮೆರವಣಿಗೆಯ ಮೂಲಕ ಗಾಜಿಪುರ್ ದಾಸೋಹ ಮಠಕ್ಕೆ ಹೋಗಿ ಜಲಪೂಜೆ ನಂತರ ಜಗತ್ ಹನುಮಾನ ಮಂದಿರ ಮೂಲಕ ಶ್ರೀ ಮೈಲಾರಲಿಂಗೇಶ್ವರ ಮಂದಿರಕ್ಕೆ ಬರಲಿದೆ ಎಂದು ಇದೇ ವೇಳೆ ಮಾಹಿತಿ ನೀಡಲಾಯಿತು. ಈ ಪತ್ರಿಕಾಗೋಷ್ಠಿಯಲ್ಲಿ ಶ್ರೀ ಮೈಲಾರಲಿಂಗೇಶ್ವರ ಸೇವಾ ಸಮಾಜ ಜಗತ್ ಮೇಲಿನಕೇರಿ ಕಲಬುರಗಿ ಅಧ್ಯಕ್ಷರಾದ ಯಶವಂತರಾವ್ ಕಾಳೆ ವಕೀಲರು, ಉಪಾಧ್ಯಕ್ಷರಾದ ಶಿವಶರಣಪ್ಪ ಉಪ್ಳಾಂಕರ್, ಕಾರ್ಯದರ್ಶಿಗಳಾದ ಶಿವಶರಣಪ್ಪ ಗೋಗಿ, ಕೋಶಾಧ್ಯಕ್ಷರಾದ ಸಿದ್ದರಾಮ್ ಗೋಳ್, ಸಹ ಕಾರ್ಯದರ್ಶಿಗಳಾದ ಗುರುರಾಜ್ ಕೋರ್ವಾರ್ ವಕೀಲರು, ಸದಸ್ಯರುಗಳಾದ ವಿಜಯಕುಮಾರ್ ಸಿದ್ದರಾಮ್ಗೋಳ್, ಮಲ್ಲೇಶಪ್ಪ ದುಮಾಲಿ, ವೀರಭದ್ರಪ್ಪ ಪಾಟೀಲ್, ಬಸವರಾಜ್ ಖಾನಾಪುರ್, ಶಿವಪುತ್ರ ಪಾಟೀಲ್, ಚಂದ್ರಕಾಂತ್ ಬಂಡಿ, ಶಿವಶರಣಪ್ಪ ಆರ್ ಖಾನಾಪುರ್, ವಿಜಯಕುಮಾರ್ ಮಿಳ್ಕುಂದಿ, ಕಾಶಿನಾಥ್ ಅಗಸ್ತ್ಯ ತೀರ್ಥ ಹಾಗೂ ಸಂತೋಷ್ ಕಾಳೆ ಉಪಸ್ಥಿತರಿದ್ದರು. ದೇವಸ್ಥಾನ ಸಮಿತಿಯ ಸದಸ್ಯರು ಇದ್ದಾರೆ. ಪ್ರತಿ ವರ್ಷದಂತೆ ಈ ವರ್ಷ ಮೈಲಾರಲಿಂಗೇಶ್ವರ ಜಲಾಭಿಷೇಕ ಮಹೋತ್ಸವ ದಿನಾಂಕ 1-12ರಿಂದ 7 ಡಿಸೆಂಬರ್ವರೆಗೆ ನಡೀತದೆ. ದಿನಾಗಲೂ ಈ ಕಾರ್ಯಕ್ರಮ ಪ್ರವಾಸನದೊಂದಿಗೆ ನಾಳೆ ಕಾರ್ಯಕ್ರಮ ಪ್ರಾರಂಭಗೊಳ್ಳುತ್ತದೆ. ಸಾಯಂಕಾಲ 6 ಗಂಟೆಗೆ ಈ ಕಾರ್ಯಕ್ರಮ ನಡೀತದೆ. ಈ ದಿನಾಗಲೂ ಶನಿವಾರದವರೆಗೆ ದಿನಾಂಕ 6ರವರೆಗೆ ಈ ಕಾರ್ಯಕ್ರಮ ನಡೀತದೆ. 6 ದಿವಸ ಪ್ರವಾಸ ನಡೀತದೆ. 7ನೇ ದಿವಸ ಜಲಾಭಿಷೇಕ ಮಹೋತ್ಸವ ಆಗ್ತದೆ. ಪ್ರವಾಸನದಲ್ಲಿ ಸಾವಿರಾರು ಜನ ಹೆಣ್ಮಕ್ಳು ಗಂಡಸು ಮಕ್ಕಳು ಎಲ್ಲರೂ ಭಾಗವಹಿಸ್ತಾರೆ. ಈ ಕಾರ್ಯಕ್ರಮ ಸುಮಾರು 41 ವರ್ಷಗಳಿಂದ ಜಲಾಭಿಷೇಕ ಕಾರ್ಯಕ್ರಮ ನಡೀತಾ ಇದೆ. ಇದು 41ನೇ ವರ್ಷದ ಜಲಾಭಿಷೇಕ ಮಹೋತ್ಸವ. ವಿಶೇಷ ಕಾರ್ಯಕ್ರಮ ಇದರ ಗದ್ದಿಗೆ ಮಠದ ಶ್ರೀ ಚರಲಿಂಗ ಸ್ವಾಮಿಗಳು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳು ಆಗಮಿಸಿ ಕಾರ್ಯಕ್ರಮ ಉದ್ಘಾಟಿಸ್ತಾರೆ. 6 ದಿವಸ ಕಾರ್ಯಕ್ರಮಗಳಿಗೆ ಪ್ರತಿ ದಿವಸ ಬೇರೆ ಬೇರೆ ಅತಿಥಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಕಡೆಯ ದಿವಸ 7ನೇ ತಾರೀಕಿನ ದಿವಸ
ಜಲಾಭಿಷೇಕ ಮಹೋತ್ಸವ ದೊಡ್ಡ ಪ್ರಮಾಣದಲ್ಲಿ ನಡೀತದೆ. ಮೈಲಾರಲಿಂಗ ದೇವಸ್ಥಾನದಿಂದ ಶ್ರೀ ಗಾಜಿಪುರ ಇರತಕ್ಕಂಥ ದಾಸೋಹ ಮಠಕ್ಕೆ ಹೋಗಿ ಜಲಪೂಜೆಯನ್ನು ನೆರವೇರಿಸ್ಕೊಂಡು ಆ ಜಲಕುಂಭಗಳೊಂದಿಗೆ ಜಗತ್ ಬಡಾವಣೆಯ ಹನುಮಾನ್ ದೇವರಿಂದ ಮತ್ತು ಮೈಲಾರಲಿಂಗ ದೇವಸ್ಥಾನಕ್ಕೆ ಬಂದು ಆ ಜಲಾಭಿಷೇಕ ಕಾರ್ಯಕ್ರಮ ನಡೀತದೆ. ಮೈಲಾರಲಿಂಗೇಶ್ವರಿಗೆ ಶ್ರೀ ಗದ್ದಿಗೆ ಮಠದ ಶ್ರೀ ಚರಲಿಂಗ ಮಹಾಸ್ವಾಮಿಗಳು ಈ ಎಲ್ಲ ಕಾರ್ಯಕ್ರಮಗಳ ನೇತೃತ್ವ ವಹಿಸಿ ಆಶೀರ್ವದಿಸ್ತಾರೆ. ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವ ತಮ್ಮೆಲ್ಲ ಸಹಾಯ ಸಹಕಾರ ಬೇಕಾಗಿ ವಿನಂತಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಬದಲಾವಣೆ ಮಾಡಿದ್ದಲ್ಲಿ ರಾಜ್ಯದಾದ್ಯಂತ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದು ಎಂದು ಕರ್ನಾಟಕ ಪ್ರದೇಶ ಕುರುಬ ಸಂಘದ ವತಿಯಿಂದ ಗುರುನಾಥ್ ಪೂಜಾರಿ ಅವರು ಇಂದು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಬದಲಾವಣೆ ಮಾಡಿದಲ್ಲಿ ಕಾಂಗ್ರೆಸ್ ಪಕ್ಷದ ವಿರುದ್ಧ ರಾಜ್ಯದಾದ್ಯಂತ ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಬೃಹತ್ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗುವುದು ಹಾಗೂ ಮುಂಬರುವಂತಹ ಚುನಾವಣೆಗಳಲ್ಲಿ ಕುರುಬರ ಸಮಾಜ ಹಾಗೂ ಅಹಿಂದ ವರ್ಗದವರು ಕಾಂಗ್ರೆಸ್ ಪಕ್ಷದ ವಿರುದ್ಧ ರಾಜ್ಯದಾದ್ಯಂತ ಮತಗಳನ್ನು ಚಲಾಯಿಸುವಂತೆ ಕರ್ನಾಟಕ ಪ್ರದೇಶ ಕುರುಬರ ಸಂಘದಿಂದ ಪ್ರಚಾರವನ್ನು ಮಾಡಲಾಗುವುದು ಮತ್ತು ಕಾಂಗ್ರೆಸ್ ಪಕ್ಷದ ವಿರುದ್ಧ ಮತಗಳನ್ನು ಚಲಾಯಿಸಲಾಗುವುದು ಎಂದು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ಗೆ ಕರ್ನಾಟಕ ಪ್ರದೇಶ ಕುರುಬ ಸಂಘ ಜಿಲ್ಲಾ ಶಾಖೆ ಕಲಬುರಗಿಯ ವತಿಯಿಂದ ಜಿಲ್ಲಾಧ್ಯಕ್ಷರಾದ ಗುರುನಾಥ್ ಎಸ್ ಪೂಜಾರಿ ಅವರು ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಎಚ್ಚರಿಕೆಯನ್ನು ನೀಡಿದ್ದಾರೆ. ಈ ಪತ್ರಿಕಾಗೋಷ್ಠಿಯಲ್ಲಿ ತಾಲೂಕಾ ಅಧ್ಯಕ್ಷರಾದ ಲಕ್ಷ್ಮಣ ನಂದಿಕೂರ್, ಜಿಲ್ಲಾ ನಿರ್ದೇಶಕರಾದ ಶಿವಲಿಂಗಪ್ಪ ವಗ್ಗಿ, ಜಿಲ್ಲಾ ಉಪಾಧ್ಯಕ್ಷರಾದ ನಾಗೇಂದ್ರಪ್ಪ ಪೂಜಾರಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. 15-20 ದಿವಸಗಳಿಂದ ಈ ನಾಡಿನ ಮುಖ್ಯಮಂತ್ರಿ ಬಡವರ, ದೀನ ದಲಿತರ, ಹಿಂದುಳಿದವರ ಆಶಾಕಿರಣವಾಗಿರುವಂಥ ಹಾಲಿ ಮುಖ್ಯಮಂತ್ರಿಗಳನ್ನು ಬದಲಾವಣೆ ಮಾಡಬೇಕು ಅಂತಕ್ಕಂಥದ್ದು ಮಾಧ್ಯಮಗಳಲ್ಲಿ ಬರ್ತಕ್ಕಂಥ ವಿಚಾರವನ್ನು ಚರ್ಚೆ ಮಾಡಲಿಕ್ಕೆ ಕರೆದಿದ್ರು ಅಂತಕ್ಕಂಥದ್ದು. ಆ ಸಂದರ್ಭದಲ್ಲಿ ಸಭೆಯಲ್ಲಿ ಏನು ಚರ್ಚೆ ಆಯಿತು ಅಂತಂದರೆ 2023ರಲ್ಲಿ ಏನು ಸರ್ಕಾರ ಬರಲಿಕ್ಕೆ ಕಾರಣ ಕುರುಬ ಸಮಾಜ ಸುಮಾರು 70-80% ಕಾಂಗ್ರೆಸ್ ಪಕ್ಷಕ್ಕೆ ಮತದಾನವನ್ನು ಮಾಡಿದ್ದೇವೆ ಅಂತಕ್ಕಂಥದ್ದು. ಈ ಸಂದರ್ಭದಲ್ಲಿ ಏನು 2023ರಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಅಧಿಕಾರವನ್ನು ಪಡಿತಕ್ಕಂಥ ಸಂದರ್ಭದಲ್ಲಿ 30 ತಿಂಗಳು ಅಥವಾ 35 ತಿಂಗಳು ಅಥವಾ 25 ತಿಂಗಳು ಅಂತಕ್ಕಂಥದ್ದು ಯಾವುದೇ ಅಗ್ರಿಮೆಂಟ್ ಆಗಿಲ್ಲ ಅಂತಕ್ಕಂಥದ್ದು, ಯಾವುದೇ ಹೈಕಮಾಂಡ್ ಹೇಳಿಲ್ಲ ಅಂತಕ್ಕಂಥದ್ದು, ಯಾವುದೇ ಒಪ್ಪಂದ ಆಗಿಲ್ಲ ಅಂತಕ್ಕಂಥದ್ದು. ಆದರೂ ಸಹ ಮುಖ್ಯಮಂತ್ರಿಗಳ ಬದಲಾವಣೆ ಅಂತಕ್ಕಂಥದ್ದು ಮಾಧ್ಯಮದಲ್ಲಿ ಹರಿದಾಡ್ತಾ ಇದೆ. ಇದನ್ನು ಖಂಡಿಸಲಿಕ್ಕೆ ಇವತ್ತಿನ ದಿವಸ ತಮ್ಮ ಮುಂದೆ ಬಂದಿದ್ದೇವೆ ಮತ್ತು ರಾಜ್ಯ ಕುರುಬರ ಸಂಘದ ನಿರ್ದೇಶನವಿದೆ ಅಂತಕ್ಕಂಥದ್ದು. ಒಂದು ವೇಳೆ ನೀವು ಏನಾದರೂ ಘನವೆತ್ತ ಮುಖ್ಯಮಂತ್ರಿಗಳು ಇವತ್ತು 2013ರಿಂದ 2018ರವರೆಗೆ 165 ಆಶ್ವಾಸನೆಯನ್ನು ಕೊಟ್ಟಿದ್ದರು. ಆಶ್ವಾಸನೆಗಳನ್ನು ಕಂಪ್ಲೀಟಾಗಿ ನಿರ್ವಹಣೆ ಮಾಡಿದಂಥ ವ್ಯಕ್ತಿ ಇವತ್ತು 2023ರಿಂದ 2000 ಏನು ಕೆಲಸ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು ಮುಖ್ಯಮಂತ್ರಿಗಳಾಗಿ, ಏನು 5 ಗ್ಯಾರಂಟಿಗಳನ್ನು ಕೊಟ್ಟಿದ್ದರು ಅವು ಸಂಪೂರ್ಣವಾಗಿ ಈಡೇರಿಸ್ತಾ ಇದ್ದಾರೆ ಅಂತಕ್ಕಂಥದ್ದು. ಇವೆಲ್ಲವೂ ಇದ್ರೂ ಸಹ ಯಾವುದೇ ಒಂದು ಕಪ್ಪು ಚುಕ್ಕೆ ಇರಲಾರ್ದೇ, ಯಾವುದೇ ಕುಟುಂಬದ ಹಸ್ತಕ್ಷೇಪ ಇರಲಾರ್ದೇ, ಯಾವುದೇ ಭ್ರಷ್ಟಾಚಾರದ ಆರೋಪ ಇರಲಾರ್ದೇ, ಯಾವುದೇ ಸ್ವಜನ ಪಕ್ಷಪಾತದ ಆರೋಪ ಇರಲಾರ್ದೇ, ಯಾವುದೇ ಹಗರಣದ ಆರೋಪ ಇರಲಾರ್ದೇ ಇಂಥ ಒಬ್ಬ ದಕ್ಷ ಪ್ರಾಮಾಣಿಕ ಮುಖ್ಯಮಂತ್ರಿಗೆ ಇವತ್ತಿನ ದಿವಸ ನೀವು ಬದಲಾವಣೆ ಮಾಡ್ತೀರಿ ಅಂತಕ್ಕಂಥದ್ದು ಹೈಕಮಾಂಡ್ದ ಆದೇಶ ಇದೆ ಅಂತಕ್ಕಂಥದ್ದು ಇವತ್ತಿನ ದಿವಸ ಮಾಧ್ಯಮದಲ್ಲಿ ಬರ್ತಾ ಇದೆ. ಇದನ್ನು ನಾವು ಖಂಡಿಸಿ, ಒಂದು ವೇಳೆ ನೀವೇನಾದರೂ ಮಾನ್ಯ ಮುಖ್ಯಮಂತ್ರಿಗಳಿಗೆ ಬದಲಾವಣೆ ಮಾಡಬೇಕು ಅಂತಕ್ಕಂಥ ನಿಮ್ಮ ತೀರ್ಮಾನ ಏನಾದರೂ ತಗೊಂಡಿದ್ದೇ ಆದರೆ, ಮತ್ತು ನಿನ್ನೆ ಒಂದು ಟಿಫಿನ್ ವ್ಯವಸ್ಥೆ ಅಂತಕ್ಕಂಥದ್ದು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಕೂತಿದ್ದಾರೆ ಅಂತಕ್ಕಂಥದ್ದು ಸಂದೇಶ ನಾವು ನೋಡಿದ್ದೇವೆ. ಇಲ್ಲ, ಎಲ್ಲ ಒಪ್ಪಂದ ಆಗಿದೆ ಅಂತಕ್ಕಂಥದ್ದು. ಒಪ್ಪಂದ ಏನಾಗಬೇಕು ಅಂತಂದರೆ 5 ವರ್ಷ ಸಂಪೂರ್ಣವಾಗಿ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ ಆಗಿ ಇರಬೇಕು ಅಂತಕ್ಕಂಥದ್ದು ಹೈಕಮಾಂಡ್ದ ಆದೇಶ ಬರಬೇಕು ಅಂತಕ್ಕಂಥ ಆಗ್ರಹವನ್ನು ಇವತ್ತು ತಮ್ಮ ಮುಖಾಂತರ ನಾವು ಮಾಡ್ತಾ ಇದ್ದೇವೆ. ಸುದ್ದಿ ಇನ್ನೂ ಇವೆ, ಸದ್ಯಕ್ಕೆ ಬ್ರೇಕ್. ಇದು
SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ರಾಷ್ಟ್ರೀಕೃತ ಬ್ಯಾಂಕುಗಳು ಸಾಲದ ಖಾತೆಯನ್ನ ಹೋಲ್ಡ್ ಮಾಡಿದ್ದನ್ನು ಕೂಡಲೇ ತೆರೆಯಬೇಕು ಎಂದು ಕರ್ನಾಟಕ ಪ್ರಾಂತ ರೈತ ಸಂಘದ ಕಲಬುರಗಿಯ ಜಿಲ್ಲಾಧ್ಯಕ್ಷರಾದ ಶರಣಬಸಪ್ಪ ಮಮ್ಮಶೆಟ್ಟಿಯವರು ಆಗ್ರಹಿಸಿದ್ದಾರೆ. ಅತಿವೃಷ್ಟಿ ಮಳೆಯಿಂದ ಹಾನಿಗೊಳಗಾದ ರೈತರು ಸಂಕಷ್ಟದಲ್ಲಿದ್ದಾರೆ. ಹಿಂಗಾರು ಬಿತ್ತನೆ ಮಾಡಿ ಕಂಗಾಲಾದ ರೈತರ ಸಾಲದ ಖಾತೆಗಳು ಸ್ಥಗಿತ ಮಾಡುವುದು ನಿಲ್ಲಿಸಿ ರಾಷ್ಟ್ರೀಕೃತ ಬ್ಯಾಂಕುಗಳು ಸಾಲದ ಖಾತೆಗಳನ್ನು ಹೋಲ್ಡ್ ಮಾಡಿದ್ದನ್ನು ಕೂಡಲೇ ತೆರೆಯುವಂತೆ ಕರ್ನಾಟಕ ಪ್ರಾಂತ ರೈತ ಸಂಘ ಹಾಗೂ ಕರ್ನಾಟಕ ರಾಜ್ಯ ರೈತ ಸಂಘ ಜಂಟಿ ಸಂಘಟನೆಗಳ ವತಿಯಿಂದ ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಆಗ್ರಹಿಸಲಾಯಿತು. ಈ ಪತ್ರಿಕಾಗೋಷ್ಠಿಯಲ್ಲಿ ಕೆಪಿಆರ್ಎಸ್ ಜಿಲ್ಲಾಧ್ಯಕ್ಷರಾದ ಶರಣಬಸಪ್ಪ ಮಮ್ಮಶೆಟ್ಟಿ, ಕಾಳಗಿ ಅಧ್ಯಕ್ಷರಾದ ವೀರಣ್ಣ ಗಂಗಾಣಿ, ಶಿವರಾಜ್ ಪಾಟೀಲ್ ಗೋಣಗಿ, ಸಿದ್ದು ಟೇಂಗ್ಳಿ ಹೆಬ್ಬಾಳ್, ಕೆಆರ್ಆರ್ಎಸ್ ನ ಯುವ ಘಟಕದ ಕಾರ್ಯದರ್ಶಿ ಕರೆಪ್ಪ ಕರಗೋಂಡ್, ಕೆಆರ್ಆರ್ಎಸ್ ನ ಅಧ್ಯಕ್ಷರಾದ ಸಿದ್ದು ಎಸ್ಎಲ್, ಪ್ರಭಾಕರ್ ಶರಣಪ್ಪ ಹೆಬ್ಬಾಳ್, ಶಿವಾನಂದ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ತೊಗರಿ ಬೆಳೆಗಾರರು 5,95,151 ಹೆಕ್ಟರ್ ಬಿತ್ತನೆ ಆಗಿರ್ತಕ್ಕಂಥದ್ದು. ಅದರಲ್ಲಿ ಸರಾಸರಿ 2.5 ಲಕ್ಷ ತೊಗರಿಯನ್ನು ಹೆಕ್ಟರ್ ಅನ್ಕರ ಹಾನಿಯಾಗಿರೋದರಲ್ಲಿ ಒಟ್ಟಾರೆ ಸರ್ಕಾರ ಮೆನ್ಷನ್ ಮಾಡಿರ್ತಕ್ಕಂಥದ್ದು 3 ಲಕ್ಷ ಚಿಲ್ಲರೆ ಉದ್ದು, ಹೆಸರು, ಸೋಯಾ, ಹತ್ತಿ ಮತ್ತು ತೊಗರಿ ಇದೆಲ್ಲವನ್ನು ಮತ್ತು ತೋಟಗಾರಿಕೆ ಬೆಳೆಗಳನ್ನು ಕ್ರೋಢೀಕರಣ ಮಾಡಿ 3.5 ಲಕ್ಷ ಹೆಕ್ಟರನ್ನು ತೊಗರಿಯನ್ನು ಇವತ್ತು ಇಡೀ ಬೆಳೆ ನಷ್ಟ ಹಾನಿಯನ್ನು ತೋರಿಸಿರ್ತಕ್ಕಂಥದ್ದು. ಅದರಲ್ಲಿ ಒಟ್ಟಾರೆ ಅಂತ ಕೇಳಿದರೆ 4,17,000 ಜನ ರೈತರದು ಇವತ್ತು ನೋಂದಣಿ ಮಾಡಿರ್ತಕ್ಕಂಥದ್ದು ಕಲಬುರಗಿ ಜಿಲ್ಲೆಯಲ್ಲಿ ಈ ಅತಿವೃಷ್ಟಿ ಒಳಗಡೆ ಹಾನಿಯಾಗಿರ್ತಕ್ಕಂಥ. ಅದರೊಳಗಡೆ ತೊಗೊಂಡಿರ್ತಕ್ಕಂಥದ್ದು FID ಫೀಡನ್ನು ಮಾಡಿ ತೊಗೊಂಡಿರ್ತಕ್ಕಂಥದ್ದು 3,17,000 ಜನ ರೈತರು. ಅದರಲ್ಲಿ ಒಟ್ಟಾರೆ ಅಂತ ಕೇಳಿದರೆ ಈಗ ಒಟ್ಟಾರೆ ಅದರಲ್ಲಿ 12,313 ಜನ ರೈತರದ್ದು ಇಡೀ ಎಂಟೈರ್ ಕಲಬುರಗಿ ಜಿಲ್ಲೆಯಲ್ಲಿ ಕೈಬಿಟ್ಟು ರೈತರಿಗೆ ಮೋಸವಾಗಿದೆ ಅಂತಕ್ಕಂಥ ಮಾತನ್ನು ಸ್ಪಷ್ಟವಾಗಿ ನಾವು ಇವತ್ತು ಸರ್ಕಾರಕ್ಕೆ ಒತ್ತಾಯ ಮಾಡೋಕ್ಕೆ ಬಂದಿದ್ದೇವೆ. ಇದ್ರ ಜೊತೆಯಲ್ಲಿ ಇನ್ನೊಂದು ಏನಾಗಿದೆ ಅಂತ ಕೇಳಿದ್ರೆ ಯಾವ ರೈತರಿಗೆ ಇವರು ಯಾವ ಮಾನದಂಡ ಆಧಾರದಲ್ಲಿ ಪರಿಹಾರ ರೊಕ್ಕ ಹಾಕಿದ್ದಾರೆ ಅಂತಕ್ಕಂಥ ನಮ್ಗೆ ಅರ್ಥ ಆಗ್ತಾಯಿಲ್ಲ. ಭಾಳ ನಮ್ಗೆ ಒಂದು ಇದು ಗೊಂದಲದ ಗೂಡಾಗಿರ್ತಕ್ಕಂಥ ಪರಿಸ್ಥಿತಿಯನ್ನು ನಾವು ಅನುಭವಿಸ್ತಿದ್ದೀವಿ ಕಲಬುರಗಿ ಜಿಲ್ಲೆಯ ರೈತರು. ಇವತ್ತು ರೈತರ ರೊಕ್ಕದ ಮೇಲಂತೂ ಪೂರ್ತಿ ನೀರು ಪಾಲಾಗೋಗಿದೆ. ಇವತ್ತು ರೈತರ ಬದುಕು ಬೀದಿ ಪಾಲಾಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇವತ್ತು ಯಾವ ರೈತರಿಗೆ 5,000 ಬಂದಿದೆ, ಯಾವ ರೈತರಿಗೆ 8,000 ಬಂದಿದೆ, ಯಾವ ರೈತರಿಗೆ 13,000 ಬಂದಿದೆ, ಯಾವ ರೈತರಿಗೆ 7,000 ಬಂದಿದೆ. ಒಬ್ಬ ರೈತರ ಇತಿಹಾಸನ ನೋಡಿದರೆ 1,000 ರೂಪಾಯಿನ ರೊಕ್ಕನ ಬಂದಿರತಕ್ಕಂಥದ್ದು ಕೂಡ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿದೆ. ಒಂದು ಉದಾಹರಣೆ ತೊಗೊಳ್ಬೇಕಾದ್ರೆ ಕಲಬುರಗಿ ಜಿಲ್ಲೆಯ ಕಾಳಗಿ ತಾಲೂಕು ಕೊಡದೂರು ಅಂತಕ್ಕಂಥ ಗ್ರಾಮ ಇದೆ. ಒಂದೇ ಗ್ರಾಮದಲ್ಲಿ 350 ಜನರದ್ದು ಯಾವುದೇ ಕಾರಣಕ್ಕೂ FID ಫೀಡ್ ಆದರೂ ಕೂಡ ಆ ರೈತರಿಗೆ ನಯ ಪೈಸೆ ಹಣ ಇವತ್ತು ಯಾವುದೇ ಕಾರಣಕ್ಕೂ ಪರಿಹಾರದ ಹಣ ಬಂದಿಲ್ಲ. ಇನ್ನು ಇನ್ನೊಂದು ಉದಾಹರಣೆ ತೊಗೊಳ್ಬೇಕಾದ್ರೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಅವರು ಮತಕ್ಷೇತ್ರನೇ ಬರ್ತಕ್ಕಂಥ ಹೆಬ್ಬಾಳ ಅಂತಕ್ಕಂಥ ಒಂದು ಊರಿದೆ. ಆ ಹೆಬ್ಬಾಳದಲ್ಲಿರ್ತಕ್ಕಂಥ FID ಸಹಿತ ಆಲ್ರೆಡಿ ಫೀಡ್ ಇದೆ, ಆಲ್ರೆಡಿ ಅವರು ಲಿಸ್ಟ್ನಲ್ಲೂ ಕೂಡ ಇದೆ. ಈ ಲಿಸ್ಟ್ನಲ್ಲಿದ್ದರೂ ಕೂಡ ಇವತ್ತು ಯಾವುದೇ ಕಾರಣಕ್ಕೂ ಕೂಡ ಇಂಥ ರೈತರಿಗೂ ಕೂಡ ಸುಮಾರು ಜನ ರೈತರು ಒಬ್ಬರಲ್ಲ ಇಬ್ಬರಲ್ಲ ಅದು ಅಂಕಿ ಸಂಖ್ಯೆಯನ್ನು ಕೂಡ ಹೇಳೋರಂಥ ರೀತಿಯಲ್ಲಿ ಸಂಕಷ್ಟವನ್ನು ಎದುರಿಸ್ತಾ ಇದ್ದಾರೆ. ಒಂದು ಕಡೆಗೆ ಅವ್ರು ಹೇಳ್ತಾರೆ ಇಡೀ ಇತಿಹಾಸದಲ್ಲಿದ್ದು ಎಲ್ಲೂ ಕೂಡ ಪರಿಹಾರ ಸಿಗಲಾರಂಥ ರೀತಿಯಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ಮೊದಲನೇದಾಗಿ ಪರಿಹಾರ ಕೊಟ್ಟಿವಿ ಅಂತಕ್ಕಂಥ ಮಾತಾಡ್ತಾರೆ ಇದ್ರೆ. ಬಟ್ ಅವ್ರ ಅಂಕಿ ಸಂಖ್ಯೆ ಡಾಟಾನ ನೋಡಿದರೆ ನಾವು ಸರಿಯಪ್ಪ ಹೌದು ಅಂತ ಅನ್ಬೋದು. ಹಳ್ಳಿ ಭಾಷೆಯಲ್ಲಿ ಒಂದು ಮಾತಾಡ್ತೀವಿ ನಾವು, ನಾಯಿ ಮಲೆಗೆ ನಾಗಳಲ್ಲಿದ್ದರೆ ನಮಗೇನು ಲಾಭ, ಕುಡಿಯೋಕೆ ಬರ್ತದೆ ಚೆಲ್ಲಾಗಿ ಬರ್ತದೆ ಅಂತಕ್ಕಂಥ ಪರಿಸ್ಥಿತಿ ನಮ್ಮ ರೈತರನ್ನು ಅನುಭವಿಸ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆ ಕಾರಣಕ್ಕಾಗಿ ನಾವು ಕೇಳೋಕ್ಕೆ ಬಯಸ್ತಾ ಇದ್ದೀವಿ, ಸರಾಸರಿ ಇನ್ನೂ 30-35 ಕೋಟಿ ರೂಪಾಯಿ ಹಣ ಪೆಂಡಿಂಗ್ ಇರ್ತಕ್ಕಂಥದ್ದು. ಆ 30-35 ಕೋಟಿ ರೂಪಾಯಿ ಹಣನೂ ಕೂಡ ತಕ್ಷಣವೇ ಸರ್ಕಾರ ರಿಲೀಸ್ ಮಾಡಬೇಕು ಅಂತಕ್ಕಂಥ ಮಾತನ್ನು ಒತ್ತಾಯ ಮಾಡ್ತಾಯಿದ್ದೀವಿ. ಇದ್ರ ಜೊತೆಯಲ್ಲಿ FID ಫೀಡ್ ಇರ್ತಕ್ಕಂಥ ರೈತರಿಗೆ ಈ ಚಿಲ್ಲರೆ 3,17,000 ಅವ್ರದ್ದೇ ಕೊಟ್ಟಿರ್ತಕ್ಕಂಥ ಡಾಟಾ ಅಂಕಿಅಂಶ ಪ್ರಕಾರ ಈ FID ಇರ್ತಕ್ಕಂಥ ರೈತರದ್ದು ಯಾವುದೇ ಕಾರಣಕ್ಕೂ ಅನ್ಯಾಯಕ್ಕೊಳಗಾಗಲಾರಂಥ ರೀತಿಯಲ್ಲಿ 2-3 ದಿನದಲ್ಲಿ ಈ ಅಮೌಂಟನ್ನು ಈ ರೈತರ ಖಾತೆಗೆ ಹಾಕಬೇಕು. ಒಂದು ವೇಳೆ ಹಾಕಲಿಲ್ಲ ಅಂದರೆ ರಾಷ್ಟ್ರೀಯ ಹೆದ್ದಾರಿಗಳು ರಾಜ್ಯ ಹೆದ್ದಾರಿಗಳನ್ನು ಬಂದ್ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಇವತ್ತು ನಾವು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭಕ್ಕೆ ಬಯಸ್ತಾ ಇದ್ದೀವಿ. ಇದ್ರ ಜೊತೆಯಲ್ಲಿ ಇನ್ನೊಂದು ಸಂಕಷ್ಟನ ಎದುರಿಸ್ತಾ ಇದ್ದಾರೆ. ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿರ್ತಕ್ಕಂಥ ರೈತರು ಈ ವರ್ಷ ರೊಕ್ಕದ ಮಾಲ್ ಇಲ್ಲ. ಇದ್ದಂಥ ತೊಗರಿ 2.5 ಲಕ್ಷ ಹೆಕ್ಟರ್ ಅಂತ ಅವ್ರು ಹೇಳ್ತಾರೆ, 3.5 ಲಕ್ಷ ಹೆಕ್ಟರ್ ಅಂತ ಅವ್ರು ಹೇಳ್ತಾರೆ. ನಮ್ಮ ಲೆಕ್ಕದ ಪ್ರಕಾರ ಉಳಿದಿರ್ತಕ್ಕಂಥದ್ದು ಕೇವಲ 2 ಲಕ್ಷ ಹೆಕ್ಟರ್ ಮಾತ್ರ ತೊಗರಿ. ಆದರೆ 2 ಲಕ್ಷ ಹೆಕ್ಟರ್ ತೊಗರಿಯಲ್ಲೂ ಕೂಡ ಏನಾಗಿದೆ ಅಂತ ಕೇಳಿದ್ರೆ ನೀವು ಅದಕ್ಕೆ ಏನಂತೀರೇನೋ ಗೊತ್ತಿಲ್ಲ. ನಾವು ಮಾತಾಡ್ತಕ್ಕಂಥದ್ದು ನಮ್ಮ ಹಳ್ಳಿಯಲ್ಲಿ ಮಾತಾಡ್ತಕ್ಕಂಥ ರೈತರು
ರೈತರ ತೊಗರಿ ಗೊಡ್ಡು ಹೋಗ್ತಾ ಇದೆ, ಹಸಿ ಜಾಸ್ತಿಯಾಗಿ ತೊಗರಿ ಗೊಡ್ಡು ಹೋಗ್ತದೆ. ಇನ್ನೊಂದು ಕಡೆಗೆ ಲಕ್ಕಿ ಹೊಡಿಲಕತ್ತ ಅಂತಾರೆ, ಅಂದರೆ ಅದು ತೊಗರಿ ಯಾವುದೇ ಕಾರಣಕ್ಕೂ ಹೂವು ಕಚ್ಚಲ್ಲ, ಕಾಯಿ ಕಚ್ಚಲ್ಲ, ಚಳ್ಳಿ ಕಚ್ಚಲ್ಲ, ಆಟೋಮೆಟಿಕ್ಕಾಗಿ ಚಿಗುರು ಹೊಡೆದು ಆ ತೊಗರಿ ಅನ್ಕರ ಆಟೋಮೆಟಿಕ್ಕಿ ಬೆಳೆನೇ ಉತ್ಪಾದನೆ ಆಗಲಾರಂಥ ರೀತಿಯಲ್ಲಿ ನಮ್ಮ ರೈತರನ್ನು ಸಂಕಷ್ಟ ಎದುರಿಸ್ತಿದ್ರೆ. ಇದು 1.18% ಉಳಿದಿರ್ತಕ್ಕಂಥ 18% ತೊಗರಿ ಗೊಡ್ಡು ಹೋಗಿ ಹಾನಿಯಾಗಿರ್ತಕ್ಕಂಥದ್ದು. ಇನ್ನೊಂದು ಹಾನಿ ಏನು ಅಂತ ಕೇಳಿದ್ರೆ, ಈ ಕಾಡಂದಿ ಅಡಿ ಹಂದಿಗಳ ಮೂಲಕ ತೊಗರಿಯನ್ನು ಇಡೀ ರೈತರು ತೊಗರಿ ಕಟಾವು ಮಾಡ್ದಂಗೆ ಯಾವ ರೀತಿ ಕೊಯ್ದು ಹಾಕ್ತಾರೋ, ಹರಿಕಟ್ಟಕ್ಕೆ ಮೆದಿ ಹಾಕ್ತಾರೋ ಆ ರೀತಿಯಲ್ಲಿ ಅಡಿ ಹಂದಿಯನ್ನು ಪೂರ್ತಿ ಸತ್ಯನಾಶ ಮಾಡಿ ಕುಂಪಿ ಮಾಡಿ ಹಾಕಿ ಆ ರೈತರು ಕೂಡ ಸಂಕಷ್ಟವನ್ನು ಎದುರಿಸ್ತಕ್ಕಂಥ ಪರಿಸ್ಥಿತಿ. ತೊಗರಿಯ ನಾಡಿನಲ್ಲಿ ದಾಣಿ ತೊಗರಿ ಬೆಳಿಲಾರ್ದಂಥ ಪರಿಸ್ಥಿತಿಯನ್ನು ನಮ್ಮ ಕಲಬುರಗಿ ಜಿಲ್ಲೆ ಅನುಭವಿಸ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದನ್ನು ಇವತ್ತು ನಾವು ಅನುಭವಿಸ್ತಿದ್ವಿ. ಸರ್ಕಾರ ಇದ್ರ ಬಗ್ಗೆ ಎಚ್ಚೆತ್ಕೊಳ್ಬೇಕು. ಹಂದಿ ಮೂಲಕ ಹಾನಿಯಾಗಿರ್ತಕ್ಕಂಥದ್ದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮೂಲಕ ಜಿಲ್ಲಾಡಳಿತ ಟಾಸ್ಕ್ ಫೋರ್ಸ್ ಮೀಟಿಂಗ್ ಸೇರಿ ಆ DFO ಮೂಲಕ ಅರಣ್ಯ ಇಲಾಖೆ ಮೂಲಕ ಅವ್ರಿಗೆ ಪರಿಹಾರ ಕೊಡಿಸ್ತಕ್ಕಂಥ ಪ್ರಯತ್ನವನ್ನು ಸರ್ಕಾರ ಮಾಡಬೇಕು. ಇನ್ನು ಗೊಡ್ಡು ಹೋಗಿರ್ತಕ್ಕಂಥದ್ದು ಅದ್ರ ಯಾವುದೇ ಕಾರಣಕ್ಕೂ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋಂಥ ರೀತಿಯಲ್ಲಿದ್ದಾರೆ ಆ ರೈತರು. ಆ ಕಾರಣಕ್ಕಾಗಿ ಅಗ್ರಿಕಲ್ಚರ್ದವರು, ರೆವಿನ್ಯೂದವರು ತಕ್ಷಣವೇ ಸಮೀಕ್ಷೆ ನಡೆಸಿ ಆ ಗೊಡ್ಡೋಗಿರ್ತಕ್ಕಂಥದ್ದು ಎಷ್ಟು ಹೆಕ್ಟರ್ ಹಾನಿಯಾಗಿದೆ ಅಂತಕ್ಕಂಥ ಅಂದಾಜನ್ನು ಮಾಡಿ ಅವ್ರಿಗೆ ಪರಿಹಾರ ಕೊಡಬೇಕು ಅಂತಕ್ಕಂಥ ಮಾತನ್ನು ಇವತ್ತು ನಾವು ಒತ್ತಾಯನ ಮಾಡ್ತಾಯಿದ್ದೀವಿ. ಇನ್ನು 4ನೇ ಅಂಶ ಏನು ಅಂತ ಕೇಳಿದ್ರೆ, ಇದು ಎಲ್ಲದರ ಮಧ್ಯದಲ್ಲಿ ನಮ್ಮ ರೈತರು ಸಂಕಷ್ಟದಲ್ಲಿ ಇರುವಾಗ ರಾಷ್ಟ್ರೀಕೃತ ಬ್ಯಾಂಕ್ಗಳು ಇಡೀ ರೈತರ ಗಂಟಲಲ್ಲಿ ಹಿಡಿತಕ್ಕಂಥ ರೀತಿಯಲ್ಲನ್ನು ಅನುಭವಿಸ್ತಾ ಇದ್ದಾರೆ. ಇವತ್ತು ನಮ್ಮ ಪರಿಸ್ಥಿತಿ ಏನಾಗಿದೆ, ಅತಿ ಹೆಚ್ಚು ಎಷ್ಟು ಹಸಿ ಬರಗಾಲ ಕಲಬುರಗಿ ಜಿಲ್ಲೆ ಆಗಬೇಕಾಗಿರ್ತಕ್ಕಂಥ ಹಸಿ ಬರಗಾಲ ಸರ್ಕಾರ ಘೋಷಣೆ ಮಾಡಲಿಲ್ಲ. ಆದರೆ ಇವತ್ತು ಟೋಟಲಿನೇ ಅತಿ ಹೆಚ್ಚು ಮಳೆ ಜಾಸ್ತಿಯಾಗಿರೋದ್ರಿಂದ 86-87% ಮಳೆಯನ್ನು ಅತಿ ಹೆಚ್ಚು ಆಗಿರೋದ್ರಿಂದ ಹಸಿ ಬರಗಾಲ ಘೋಷಣೆ ಮಾಡಬೇಕಾಗಿತ್ತು, ಘೋಷಣೆ ಮಾಡಲಿಲ್ಲ. ಆದರೆ ನಮ್ಮ ರೈತರು ಸಾಲದ ಮಡುವಿನಲ್ಲಿ ಒದ್ದಾಡ್ತಕ್ಕಂಥ ಸಂದರ್ಭದಲ್ಲಿ ರೈತರ ರೊಕ್ಕದ ಮಾಲು ಉದ್ದು, ರೈತರ ರೊಕ್ಕದ ಮಾಲು ಹೆಸರು, ರೈತರ ರೊಕ್ಕದ ಮಾಲು ತೊಗರಿ, ರೈತರ ರೊಕ್ಕದ ಮಾಲು ಹತ್ತಿ, ಸೋಯಾ. ಆದರೆ ಎಲ್ಲವನ್ನು ಕೈ ಕೊಟ್ಟಿರೋದ್ರಿಂದ ಈ ವರ್ಷ ರೈತರ ಹತ್ರ ರೊಕ್ಕ ಇಲ್ಲ, ಮುಂದೆ ಒಕ್ಕಲ್ತನ ಹೆಂಗೆ ನಡೆಸ್ಬೇಕು, ಸಂಸಾರ ಹೆಂಗೆ ನಡೆಸ್ಬೇಕು ಅಂತಕ್ಕಂಥ ಸಂಕಷ್ಟದಲ್ಲಿದ್ದಾರೆ. ಇಂಥ ಸಂದರ್ಭದಲ್ಲಿ ರಾಷ್ಟ್ರೀಕೃತ ಬ್ಯಾಂಕ್ಗಳನ್ನು ರೈತರ ಸಾಲ ರಿಕವರಿ ಮಾಡಿಲ್ಲ, ರಿನಿವಲ್ ಮಾಡಿಲ್ಲ ಅಂಥೇಳಿ ರೈತರ ಅಕೌಂಟ್ಗಳನ್ನು ಹೋಲ್ಡ್ ಮಾಡಿ ಬಂದಿರತಕ್ಕಂಥ ಪರಿಹಾರ ರೊಕ್ಕವನ್ನು ಎಂಟೈರ್ ಥ್ರೋಟ್ ಡಿಸ್ಟ್ರಿಕ್ಟ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, SBI ಬ್ಯಾಂಕ್ ಮತ್ತು ಪ್ರಗತಿ ಕೃಷ್ಣ ಗ್ರಾಮೀಣ ಬ್ಯಾಂಕ್ ಇವೆಲ್ಲವನ್ನು ರಾಷ್ಟ್ರೀಕೃತ ಬ್ಯಾಂಕ್ಗಳನ್ನು ಇಮ್ಮಿಡಿಯೇಟಾಗಿ ಅವರು ಮೊನ್ನೆ ಸಾಯಂಕಾಲ ಅಮೌಂಟ್ ಜಮಾ ಆಗಕ್ಕೆ ಶುರು ಆಗೋದು, ಆ ಸಾಯಂಕಾಲದಿಂದಲೇ ಇವತ್ತು ಅಕೌಂಟ್ಗಳನ್ನು ಹೋಲ್ಡ್ ಮಾಡಿ ಹಣಕಾಸಿನ ವ್ಯವಹಾರ ಮಾಡಲಾರಂಥ ರೀತಿಯಲ್ಲಿ ಇವತ್ತು ತಡೆಗಟ್ಟಿದೇನಿದೆ, ಇದು ರೈತ ವಿರೋಧಿ ಧೋರಣೆ ಅಂತಕ್ಕಂಥ ಮಾತನ್ನು ಹೇಳ್ಬಸ್ತೀವಿ. ಇದಕ್ಕೆ ಸಂಬಂಧಪಟ್ಟಂಗೆ ಇವು 6 ಅಂಶಗಳಿಗೆ ಸಂಬಂಧಪಟ್ಟಂಗೆ ಅಗ್ರಿಕಲ್ಚರ್ ಸಚಿವರು, ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಜಿಲ್ಲೆಯ ಟಾಸ್ಕ್ ಫೋರ್ಸ್ ಕಮಿಟಿ ತಕ್ಷಣವೇ ಮಧ್ಯಪ್ರವೇಶ ಮಾಡಿ ಲೀಡ್ ಬ್ಯಾಂಕ್ದವರು ಒಂದು ಮೀಟಿಂಗನ್ನು, ಬ್ಯಾಂಕರ್ಸ್ ಮೀಟಿಂಗನ್ನು ಮಾಡಿ ತಕ್ಷಣವೇ ಆ ಹಣಕಾಸಿನ ವ್ಯವಹಾರ ಮಾಡ್ತಕ್ಕಂಥದ್ದನ್ನ ಓಪನ್ ಮಾಡಿಸ್ಬೇಕು ಅಂತಕ್ಕಂಥ ಮಾತನ್ನು ಇವತ್ತು ನಾವು ಒತ್ತಾಯನ ಮಾಡ್ತೀವಿ. ಡಿಸೆಂಬರ್ 4ರಂದು ಬೆಂಗಳೂರಿನ ಕಬ್ಬನ್ ಪಾರ್ಕಿನಲ್ಲಿ ಇರುವ ಸರಕಾರಿ ನೌಕರರ ಭವನದಲ್ಲಿ 77ನೆಯ ಸಂವಿಧಾನ ಸಮರ್ಪಣಾ ದಿನದ ಅಂಗವಾಗಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ವತಿಯಿಂದ ಸಂವಿಧಾನ ರಕ್ಷಿಸಿ ಮನುಸ್ಮೃತಿ ಹಿಮ್ಮೆಟ್ಟಿಸೋಣ ಜಾಗೃತಿ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ. ದಿನಾಂಕ 4ನೇ ಡಿಸೆಂಬರ್ 2025ರಂದು ಬೆಳಗ್ಗೆ 11:30 ಗಂಟೆಗೆ ಬೆಂಗಳೂರಿನ ಕಬ್ಬನ್ ಪಾರ್ಕಿನ ಸರಕಾರಿ ನೌಕರರ ಭವನದಲ್ಲಿ 77ನೆಯ ಸಂವಿಧಾನ ಸಮರ್ಪಣಾ ದಿನದ ಸ್ಮರಣಾರ್ಥ ಸಂವಿಧಾನವನ್ನು ರಕ್ಷಿಸಿ ಮನುಸ್ಮೃತಿ ಹಿಮ್ಮೆಟ್ಟಿಸೋಣ ಜಾಗೃತಿ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಮಿತಿ ಕಲಬುರಗಿಯ ವತಿಯಿಂದ ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಮಾಹಿತಿ ನೀಡಲಾಯಿತು. ಈ ಪತ್ರಿಕಾಗೋಷ್ಠಿಯಲ್ಲಿ ಹಿರಿಯ ಮುಖಂಡರಾದ ಧರ್ಮಣ್ಣ ಕುಣೇಕರ್, ರಾಜ್ಯ ಸಂಚಾಲಕರಾದ ಭೀಮ್ಶಾ ಖನ್ನಾ, ಜಿಲ್ಲಾ ಸಂಘಟನಾ ಸಂಚಾಲಕರಾದ ಶಿವಕುಮಾರ್ ಆಜಾದ್ಪುರ್, ಶಿವಪುತ್ರ ಹಾಗರ್ಗಿ, ದಲಿತ ವಿದ್ಯಾರ್ಥಿ ಒಕ್ಕೂಟದ ಜಿಲ್ಲಾ ಸಂಚಾಲಕರಾದ ಯಲ್ಲಪ್ಪ ದೊಡ್ಡಮನಿ, ನಗರ ಸಂಚಾಲಕರಾದ ಅಭಿಷೇಕ್ ಉಪಾಧ್ಯಾಯ್, ನಗರ ಸಂಘಟನಾ ಸಂಚಾಲಕರಾದ ಅರುಣ್ ಕುಮಾರ್ ಇನಾಮದಾರ್, ದಲಿತ ವಿದ್ಯಾರ್ಥಿ ಒಕ್ಕೂಟ ಜಿಲ್ಲಾ ಸಂಚಾಲಕರಾದ ಮಡಿವಾಳಪ್ಪ ಕಟ್ಟಿಮನಿ, ನಗರ ಸಂಘಟನಾ ಸಂಚಾಲಕರಾದ ಗೌತಮ್ ಉಪಾಧ್ಯಾಯ್, ಭಗಣ್ಣ ಕೊಳ್ಕೂರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಮನುಸ್ಮೃತಿಯನ್ನು ಹಿಮ್ಮೆಟ್ಟಿಸೋಣ ಅಂತ ರಾಜ್ಯ ಮಟ್ಟದ ಜಾಗೃತಿ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ. ಈ ಸಮಾವೇಶವನ್ನು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಚಾಲಕರಾದಂಥ ಹೆಣ್ಣೂರು ಶ್ರೀನಿವಾಸ್ ಅವರ ನೇತೃತ್ವ ನಡೀತದೆ. ಈ ಕಾರ್ಯಕ್ರಮ ಉದ್ಘಾಟನೆಯನ್ನು ಮಾನ್ಯ ಲೋಕೋಪಯೋಗಿ ಸಚಿವರಾದಂಥ ಸತೀಶ್ ಜಾರಕಿಹೊಳಿ ಸರ್ ಮಾಡ್ತಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಸಮಾಜ ಕಲ್ಯಾಣ ಸಚಿವರಾದಂಥ ಡಾಕ್ಟರ್ HC ಮಾಧವ್ ಸಾಹೇಬ್ ಅವರು ಭಾಗವಹಿಸಲಿದ್ದಾರೆ. ಅದೇ ರೀತಿಯಾಗಿ ಆಹಾರ ಮತ್ತು ನಾಗರಿಕ ಸಾರ್ವಜನಿಕ ಸಚಿವರಾದಂಥ KH ಮುನಿಯಪ್ಪ ಸರ್ ಭಾಗವಹಿಸ್ತಾರೆ. ಮತ್ತು ಅತಿಥಿಗಳಾಗಿ ವಿಧಾನ ಪರಿಷತ್ತಿನ ಸದಸ್ಯರಾದಂಥ
ಎಸ್ ಬಿ ಸುಧಾಮದಾಸ್ ಸರ್ ಅವರು, ರಮೇಶ್ ಬಾಬು ಅವರು ಭಾಗವಹಿಸಿದ್ದಾರೆ. ಮತ್ತು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಎಂ ದೇವದಾಸ ದಲಿತ ಹಿರಿಯ ಮುಖಂಡರು ಚಿಕ್ಕಮಗಳೂರು ಅಧ್ಯಕ್ಷತೆ ವಹಿಸಿಕೊಳ್ಳಲಿರುವ. ಪ್ರಾಸ್ತಾವಿಕವಾಗಿ ನಮ್ಮ ರಾಜ್ಯ ಸಂಚಾಲಕರಾದಂಥ ಶ್ರೀನಿವಾಸ್ ಹೆಣ್ಣೂರು ಸರ್ ಅವರು ಮಾತನಾಡಿದ್ದಾರೆ. ಈ ಕಾರ್ಯಕ್ರಮ ಉದ್ದೇಶ ಏನಿವತ್ತ ಸಂವಿಧಾನವನ್ನು ಸಂರಕ್ಷಿಸಿ ಮನುಸ್ಮೃತಿ ಹಿಮ್ಮೆಟ್ಟಿಸೋಣ ಕಾರ್ಯಕ್ರಮದ ನಿಮಿತ್ತವಾಗಿ ಏನಿವತ್ತ ಮನುವಾದಿಗಳು ಮತ್ತೆ ಇವನು ಮನುಸ್ಮೃತಿಯನ್ನು ಜಾರಿಗೆ ತರಬೇಕಂತ ಹುನ್ನಾರ ಇರುತ್ತೆ. ಈ ಹುನ್ನಾರ ಉದ್ದೇಶಿ ಹಲವಾರು ಪ್ರಗತಿಪರ ಚಿಂತಕರು ಈ ಕಾರ್ಯಕ್ರಮ ಉದ್ದೇಶಿ ಮಾತನಾಡ್ತಾರೆ. ನಾವು ಇವತ್ತು ಗುಲ್ಬರ್ಗದಿಂದ ಈ ಸಮಾವೇಶಕ್ಕೆ 100 ಜನ ಸಂಸ್ಥಾ ಕಾರ್ಯಕರ್ತರನ್ನು ಅಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತೇವೆ. ಹೀಗಾಗಿ ಈ ಕಾರ್ಯಕ್ರಮಕ್ಕೆ ಪ್ರಗತಿಪರ ಚಿಂತಕರು, ಸಾಹಿತಿಗಳು, ವಿಚಾರವಂತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕಂತೇಳಿ ಮನವಿ ಮಾಡಿಕೊಳ್ತೇವೆ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟ್ ಆಫ್ ಬಾಕ್ಸ್ ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ.